ಆಧಾರ್ ಲೀಕ್ ಕುರಿತಂತೆ ನಡೆದ ಜೆನ್ಜಿ ಹೋರಾಟವನ್ನ ಕೆಣಕಿ ಮಾತನಾಡಿದ್ದಾರೆ ಹಿರಿಯ ನಟ ಅನಂತ್ ನಾಗ್. ಆ ಯುವ ಜನತೆಗೆ ಅಂಟು ರೋಗ ಇದೆ ಅಂತಾನೂ ಟೀಕೆ ಮಾಡಿದ್ದಾರೆ. ಇನ್ನು ಅನಂತ್ ನಾಗ್ ಆಡಿರುವ ಮಾತುಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಪರ ಮತ್ತು ವಿರೋಧದ ಮಾತುಗಳು ಕೇಳಿ ಬರ್ತಿದೆ. ಅಷ್ಟಕ್ಕೂ ಅನಂತ್ ನಾಗ್ ಆ ರೀತಿ ಮಾತನಾಡಿದಾದ್ರೂ ಯಾಕೆ? ಪಟ್ಟಣ ಮತ್ತು ಹಳ್ಳಿ ಹುಡುಗರ ಬಗ್ಗೆ ಅವರ ನಿಲುವೇನು? ಬರ್ತಿದೆ ನೋಡಿ ಇನ್ಸೈಡ್ ಸ್ಟೋರಿ. ಜೆನ್ಸಿ ಕೆಣಕಿದ ಅನಂತ್ ನಾಗ್, ಪರ ವಿರೋಧದ ಜಂಗಿ ಕುಸ್ತಿ. ಯಾರಿಗದ್ದು ಅಂಟು ರೋಗ? ಹಳ್ಳಿ ಹುಡುಗರಿಗೆ ಕೊಟ್ರು ಪ್ರಶಸ್ತಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತಂತೆ 40ಕ್ಕೂ ಹೆಚ್ಚು ದಿನಗಳ ಕಾಲ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಜೆನ್ಸಿ ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ಸ್ವತಃ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಜೆನ್ಸಿ ಹೋರಾಟಕ್ಕೆ ಕೇಂದ್ರ ಸರ್ಕಾರವೇ ತಲೆಬಾಗಬೇಕಾಗಿ ಬಂತು. ಯುವಕರ ಆಕ್ರೋಶವನ್ನ ತಣ್ಣಗೆ ಮಾಡೋದಕ್ಕಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಖಾಡಕ್ಕೆ ಇಳಿಬೇಕಾಯಿತು. ಅಲ್ಲದೆ ತಮಗೆ ಬೈದವರನ್ನ ಕ್ಷಮಿಸಿದ್ದೇನೆ ಅಂತ ವಿಡಿಯೋ ಕೂಡ ಮಾಡಿದ್ರು. ಇದೇ ಮಾತಿನ ಕುರಿತಂತೆ ನಟ ಅನಂತ್ ನಾಗ್ ವಿವಾದವನ್ನ ಮೈ ಮೇಲೆ ಇಳ್ಕೊಂಡಿದ್ದಾರೆ. ಆ ಹೋರಾಟವನ್ನ ಅವರು ಅಂಟುರೋಗ ಅಂತ ಕರೆದಿದ್ದಾರೆ. ಈ ದೇಶಕ್ಕೆ ಈ ಜೆನ್ಸಿ ಹುಡುಗರು ಒಂಥರ ಅಂಟುರೋಗ ಇದ್ದಂತೆ. ಕಷ್ಟಪಟ್ಟು ಬಡತನದಿಂದ ಬಂದ ಮಕ್ಕಳು ಯಾವತ್ತೂ ಈ ರೀತಿ ಬೀದಿಗಿಳಿಯಲ್ಲ. ಬಡತನ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲದ ಪಟ್ಟಣದ ಹಾಯಾದ ಯುವಕರಿಂದಲೇ ಈ ದೇಶದಲ್ಲಿ ದುರಂತಗಳು ಸಂಭವಿಸ್ತಾ ಇವೆ ಅಂತ ವೇದಿಕೆಯಲ್ಲೇ ಖಾರವಾಗಿ ಮಾತಾಡಿದ್ದಾರೆ. ಜೊತೆಗೆ ಇಂಥ ಯುವಕರ ಹೋರಾಟಕ್ಕೆ ಹೆದರಿ ದೇಶದ ಪ್ರಧಾನಿಗಳೇ ಕ್ಷಮೆ ಕೇಳಿದ್ದಾರೆ ಅಂದಾಗ ನನಗಂತೂ ತಡೆಯೋದಕ್ಕೆ ಆಗ್ಲಿಲ್ಲ ಅಂತ ತನ್ನ ಕೆನ್ನೆಗೆ ಹೊಡೆದುಕೊಳ್ಳುವ ಮೂಲಕ ಬಹಿರಂಗವಾಗಿ ಮೋದಿ ಪರ ಬ್ಯಾಟ್ ಬೀಸಿದ್ದಾರೆ. ಈ ನಡೆ ಈಗ ಚರ್ಚೆಗೆ ಕಾರಣವಾಗಿದೆ. ಅನಂತ್ ನಾಗ್ ಅವರು ಆಡಿದ ಮಾತುಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳು ನಡೆದಿವೆ. ಭವಿಷ್ಯದ ಬಗ್ಗೆ ಹೋರಾಟ ಮಾಡಿದ್ದು ಮತ್ತು ಅನ್ಯಾಯವನ್ನ ಪ್ರತಿಭಟಿಸಿದ್ದು ಅಂಟುರೋಗವ ಅಂತ ಹಲವರು ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಿಯವರನ್ನ ಹೊಗಳುವ ಭರದಲ್ಲಿ ಯುವಕರಿಗೆ ಅವಮಾನ ಮಾಡಬಾರದು ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ತುಂಬಾ ದಿನಗಳ ನಂತರ ಮತ್ತೆ ಅನಂತ್ ನಾಗ್ ಸುದ್ದಿಗೆ ಸಿಕ್ಕಿದ್ದಾರೆ. ಹಿರಿಯ ನಟ ಅನಂತ್ ನಾಗ್ ಆಡಿದ ಮಾತುಗಳು ಯಾರನ್ನೆಲ್ಲ ಕೆರಳಿಸುತ್ತೋ ಕಾದು ನೋಡಬೇಕು. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.